ಎಲ್ರಿಗೂ ನಮಸ್ಕಾರ ಸರ್. ಇದು ಚಳ್ಳಕೆರೆಯಿಂದ 38 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಟಾರ್ ರೋಡಿಂದ ಎರಡನೇ ಜಮೀನು ನೋಡಿ. ಟಾರ್ ರೋಡಿಂದ ಎರಡನೇ ಜಮೀನು 3 ಎಕರೆ 33 ಗುಂಟೆ ಜಮೀನು ನೋಡೋಕ್ಕೆ ಇವತ್ತು ಬಂದಿದ್ವಿ. ಇದೇ ಜಮೀನು, ಇದ್ರ ಸಾಯಿಲ್ ಏನು, ಇದ್ರ ವಾಟರ್ ಸೋರ್ಸ್ ಏನು ಲೊಕೇಶನಲ್ಲೈತೆ ನೋಡೋಣ. ಫಸ್ಟ್ ಬಂದುಬಿಟ್ಟು ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ನೋಡಿ, ಉಳುಮೆ ಮಾಡಿಲ್ಲ. ಉಳುಮೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೀಗ. ತುಂಬ ಫಲವತ್ತಾದ ಭೂಮಿ, ಪ್ಯೂರ್ ರೆಡ್ ಸಾಯಿಲು, ಒಳ್ಳೆ ನ್ಯೂಟ್ರಿಷನ್ ಇದೆ ಜಮೀನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ, ಇದೆಲ್ಲ ಜಮೀನು ಬರುತ್ತೆ. ಒಂದೇ ಒಂದು ಬೇವಿನ ಮರ ಇದೆ, ಇದು ಜನರಲ್ ಪ್ರಾಪರ್ಟಿ, ಇದು ಲಿಂಗಾಯಟ್ಸ್ ಜಮೀನಿದು. ನೆಕ್ಸ್ಟ್ ಬಂದುಬಿಟ್ಟು ಇದು ಚಳ್ಳಕೆರೆ ಟೌನಿಂದ ಒಂದು 28 ಕಿಲೋಮೀಟ್ರ್ ದೂರದಲ್ಲೈತೆ. ಟಾರ್ ರೋಡಿಂದ ಎರಡನೇ ಜಮೀನು, ಒಂದು ಚಿಕ್ಕ ಜಮೀನು ಬರುತ್ತೆ ಟಾರ್ ರೋಡ್ ಪಕ್ಕಕ್ಕೆ, ಅದರ ನಂತರ ಈ ಜಮೀನು ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ವಾಟರ್ ಸೋರ್ಸು ತುಂಬ ರಿಚ್ ಇದೆ. ಏನಪ್ಪ ಅಂತಂದರೆ ಇಲ್ಲಿಂದ ಕೇವಲ ಒಂದು 500ರಿಂದ 600 ಮೀಟ್ರ್ ದೂರದಲ್ಲಿ ವೇದಾವತಿ ನದಿ ಇದೆ. ಹಾಗಾಗಿ ಒಳ್ಳೆ ವಾಟರ್ ಸೋರ್ಸ್ ಇದೆ ಇಲ್ಲಿ. ನನಗೆ ಗೊತ್ತಿದ್ದಂಗೆ ಒಂದು 80ರಿಂದ 90 ಅಡಿಗೆ ನೀರು ಬರ್ಬೋದು ಅಂತ ಅನಿಸುತ್ತೆ. ನೆಕ್ಸ್ಟ್ ಇದರ ರೇಟ್ ಬಂದುಬಿಟ್ಟು ಇವರು 13.5 ಲಕ್ಷ ಫೈನಲ್ ಅಂತಾರೆ. ಆಗ್ಬೋದು ಒಂದು 50,000 ಲಕ್ಷ ಹೆಚ್ಚು ಕಡಿಮೆ. ಒಂದು 12ರಿಂದ 12.5 13 ಲಕ್ಷ, 12ರಿಂದ 13 ಲಕ್ಷಕ್ಕೆ ಈ ಜಮೀನು ಆಗುತ್ತೆ. ಇನ್ನೊಂದು ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ 5 ಎಕರೆ 33 ಗುಂಟೆ ಜಮೀನಿರೋದು. ಇದರಲ್ಲಿ 5 ಎಕರೆ 13 ಗುಂಟೆ ಜಮೀನು, ಇನ್ನು 20 ಗುಂಟೆ ಖರಾಬ್ ಅಂದರೆ ಫ್ರೀ ಲ್ಯಾಂಡ್. ಅದು 20 ಗುಂಟೆ ಫ್ರೀ ಜಮೀನು ಬರುತ್ತೆ. ಅರ್ಧ ಎಕರೆ ಖರಾಬ್ ಬರುತ್ತೆ, 5.25 ಎಕರೆ ಜಮೀನು ಬರುತ್ತೆ. ಒಂದು 12ರಿಂದ 13 ಲಕ್ಷಕ್ಕಾಗುತ್ತೆ ಜನರಲ್ ಪ್ರಾಪರ್ಟಿ. ಈ ಜಮೀನಿಂದ ಕೇವಲ ಒಂದು 500ರಿಂದ 600 ಮೀಟ್ರು ದೂರದಲ್ಲಿ ವೇದಾವತಿ ನದಿ ಇದೆ. ಆ ನದಿಯಿಂದಲೇ ಸಹ ನೀವು ಪೈಪ್ಲೈನ್ ತಗೊಂಡ್ಬಿಟ್ಟು ಇಲ್ಲಿ ನೀರಾವರಿ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.